ಹೆಲೋ ಸ್ನೇಹಿತರೆ, ವೀಕ್ಷಣಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಳಸಿ ಗಿಡದಿಂದ ಮನೆಗೆ ಹೇಗೆ ಅದೃಷ್ಟ ಬರುತ್ತದೆ? ತುಳಸಿ ಇದ್ದ ಮನೆಯಲ್ಲಿ ಯಾವ ತಪ್ಪುಗಳು ಆಗಬಾರದು? ತುಳಸಿ ಗಿಡ ಏನನ್ನು ಸೂಚಿಸುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿ ಮನೆಯಲ್ಲೂ ತುಳಸಿ ಗಿಡವಿದ್ದರೆ ಮನೆಗೆ ರಕ್ಷಣೆ ಇದ್ದಂತೆ. ಮನೆಗೆ ಯಾವ ದುಷ್ಟಶಕ್ತಿಗಳು ಬಾರದಂತೆ ತುಳಸಿ ಗಿಡವು ತಡೆದು ಮನೆ ಸದಸ್ಯರಿಗೆ ರಕ್ಷಣೆಯನ್ನು ನೀಡುತ್ತದೆ. ಮನೆಯ ಏಳಿಗೆಗೂ ತುಳಸಿ ಕಾರಣವಾಗುತ್ತದೆ. ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಪೂಜಿಸಲ್ಪಡುವ ತುಳಸಿ ಗಿಡ ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಧನಧಾನ್ಯದ ಕೊರತೆ ಉಂಟಾಗುವುದಿಲ್ಲ. ಮನೆಯ ಎಲ್ಲ ವಿಧವಾದ ವಾಸ್ತುದೋಷಗಳನ್ನು ತುಳಸಿ ದೂರ ಮಾಡುತ್ತದೆ. ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಶುರುವಾಗುವುದನ್ನು ನೀವು ಹಲವು ಬಾರಿ ಗಮನಿಸಬಹುದು. ಹಲವು ಪ್ರಯತ್ನಗಳ ಹೊರತಾಗಿಯೂ ಗಿಡ ಬಾಡಿ ಹೋಗುತ್ತದೆ. ಶಾಸ್ತ್ರಗಳ ಪ್ರಕಾರ ತುಳಸಿ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸ ಇದೆ ಎಂಬುದರ ಸಂಕೇತವಾಗಿದೆ. ಅಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಹಣದ ನಷ್ಟವಾಗಬಹುದು. ಮನೆಯಲ್ಲಿ ಯಾವುದಾದರೊಂದು ಸಂಕಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ಉದುರುವುದು, ಸಾಮಾನ್ಯವಾಗಿ ಹಳದಿ ಎಲೆಗಳು ಉದುರುವುದು ಸಹಜ. ಆದರೆ ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ತಾವಾಗಿಯೇ ಉದುರಲು ಪ್ರಾರಂಭಿಸಿದರೆ ಇದನ್ನು ಅಶುಭವೆಂದು ಹೇಳುತ್ತಾರೆ. ತುಳಸಿ ಗಿಡದ ಬಳಿ ಸಣ್ಣ ಸಣ್ಣ ಸಸಿಗಳು ಬೆಳೆಯುವುದು. ತುಳಸಿ ಗಿಡದ ಬಳಿ ಸಣ್ಣ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಪ್ರಾರಂಭಿಸಿದರೆ ಇದನ್ನು ಶುಭ ಶಕುನವೆಂದು ಹೇಳಲಾಗುತ್ತದೆ. ಶೀಘ್ರದಲ್ಲಿ ಸಂತೋಷದ ಆಗಮನವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ. ಇಷ್ಟೇ ಅಲ್ಲದೆ ಇದು ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವಿದೆ ಎಂದು ತಿಳಿಯುತ್ತದೆ. ಕಚ್ಚುವ ಇರುವೆಗಳು ಸೇರುವುದು. ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದನ್ನು ನೀವು ಹಲವು ಬಾರಿ ನೋಡಿರಬಹುದು. ಇದನ್ನು ಅಶುಭವೆಂದು ಹೇಳುತ್ತಾರೆ. ಇದು ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ತೊಂದರೆ ತರಬಹುದು ಎಂಬುದರ ಸಂಕೇತವಾಗಿದೆ. ಆ ಸಮಯದಲ್ಲಿ ಹೊರಗಿನ ವ್ಯಕ್ತಿಗಳ ಬಗ್ಗೆ ಜಾಗ್ರತೆ ವಹಿಸಬೇಕು. ತುಳಸಿ ಗಿಡದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದು. ತುಳಸಿ ಗಿಡದ ಮೇಲೆ ಸುಂದರವಾದ ಪಕ್ಷಿಗಳು ಅಥವಾ ಆಕರ್ಷಕ ಕೋಗಿಲೆಗಳು ಬಂದು ಕುಳಿತುಕೊಂಡರೆ ಇದರಿಂದ ತುಳಸಿ ಗಿಡ ಇನ್ನಷ್ಟು ಹಸಿರಾಗಿ ಬೆಳೆಯುತ್ತದೆ. ಈ ಸಂಕೇತದಿಂದ ನಿಮಗೆ ಶೀಘ್ರದಲ್ಲೇ ಧನಲಾಭವಾಗಲಿದೆ ಮತ್ತು ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. ಈ ಸೂಚನೆಯನ್ನು ಧನಲಾಭದ ಅದೃಷ್ಟವೆಂದು ಪರಿಗಣಿಸಬೇಕು. ತುಳಸಿ ಪದೇ ಪದೇ ಒಣಗಿ ಹೋಗುವುದು. ಹಲವು ಬಾರಿ ಜನರು ತುಳಸಿ ಗಿಡವನ್ನು ನೆಟ್ಟರೂ ಅದು ಪದೇ ಪದೇ ಒಣಗಿ ಹೋಗುವುದನ್ನು ಸಾಮಾನ್ಯವಾಗಿ ನೋಡಲಾಗುತ್ತದೆ. ಇದು ಪಿತೃದೋಷದ ಸಂಕೇತವೂ ಆಗಿದೆ. ಕೆಲವೊಮ್ಮೆ ತುಳಸಿ ಗಿಡಕ್ಕೆ ನೀರು ಹಾಕಿದರೂ ಅದು ಬಾಡುತ್ತಿದ್ದರೆ ಮತ್ತು ಅದರ ಎಲೆಗಳು ಉದುರುತ್ತಿದ್ದರೆ ಇದನ್ನು ಹಣ ಮತ್ತು ಆರೋಗ್ಯಕ್ಕೆ ಕೆಟ್ಟ ಶಕುನವೆಂದು ತಿಳಿದುಕೊಳ್ಳಬೇಕು. ಮನೆಯಲ್ಲಿ ಯಾರಿಗಾದರೂ ಗಾಯವಾಗುವ ಸಂಭವವಿರಬಹುದು. ಆಗ ಕುಟುಂಬದವರು ಎಚ್ಚರಿಕೆಯಿಂದ ಇರಬೇಕು. ತುಳಸಿ ಎಲೆಗಳು ಕಪ್ಪಾಗುವುದು. ಒಮ್ಮೊಮ್ಮೆ ಮನೆಗೆ ಅಥವಾ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಆಗಿದ್ದರೆ ತುಳಸಿ ಗಿಡದ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತದೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ನೀವು ಪದೇ ಪದೇ ತುಳಸಿ ಗಿಡವನ್ನು ನೆಟ್ಟರೂ ಅದು ಬೆಳೆಯುವುದಿಲ್ಲ. ತುಳಸಿ ಉತ್ತಮ ವಾತಾವರಣದಲ್ಲೂ ಬಾಡುವುದು. ಹವಾಮಾನ ಉತ್ತಮವಾಗಿದ್ದರೂ ತುಳಸಿ ಗಿಡ ಬಾಡುತ್ತಿದ್ದರೆ ಇದು ಮನೆಯಲ್ಲಿ ತಾಯಿ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಎಂಬುದರ ಸಂಕೇತವಾಗಿದೆ. ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಪವಿತ್ರತೆ, ಶುದ್ಧತೆ ಹೆಚ್ಚುತ್ತದೆ. ಈ ದಿಕ್ಕಿನಲ್ಲಿ ತುಳಸಿ ಗಿಡವಿದ್ದರೆ ಅದು ಮನೆಯ ಶುದ್ಧತೆಗೆ, ದೈವಿಕ ಶಕ್ತಿಗೆ, ಆರೋಗ್ಯಕ್ಕೆ ಮತ್ತು ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ, ಭಕ್ತಿ ಮತ್ತು ಶಕ್ತಿ ನೆಲೆಸುತ್ತದೆ. ಉತ್ತರ ದಿಕ್ಕಿನಲ್ಲಿ ನೆಟ್ಟರೆ ಧನ ಸಮೃದ್ಧಿ ವೃದ್ಧಿಯಾಗುತ್ತದೆ. ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಅರ್ಪಿಸುವುದು ನಿಷೇಧ. ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ಭಾನುವಾರದಂದು ತುಳಸಿ ಮಾತೆ ಭಗವಾನ್ ವಿಷ್ಣುವಿಗಾಗಿ ನಿರ್ಜಲ ವ್ರತವನ್ನು ಆಚರಿಸುತ್ತಾರೆ ಎಂದು ನಂಬಲಾಗುತ್ತದೆ. ತುಳಸಿ ಗಿಡದ ಮೇಲೆ ಬಟ್ಟೆ ಒಣ ಹಾಕಿದ ನೀರು ಬೀಳಬಾರದು. ತುಳಸಿ ಗಿಡದ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನು ಒಣಗಲು ಹಾಕಬೇಡಿ. ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡದಿಂದ ಆದಷ್ಟು ದೂರವಿರಿ. ವೈಯಕ್ತಿಕವಾಗಿ ಮಹಿಳೆಯರು ತುಳಸಿ ಪೂಜೆಯನ್ನು ಮಾಡುವುದರಿಂದ, ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಸ್ಥೈರ್ಯ ಹೆಚ್ಚಾಗುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹರಿಸುವ ಶಕ್ತಿ, ಸಹನೆ ಪ್ರಾಪ್ತಿಯಾಗುತ್ತದೆ. ಮದುವೆಯಲ್ಲಿನ ಅಡೆತಡೆಗಳನ್ನು ತೊಡೆದುಹಾಕಲು ತುಳಸಿಗೆ ಸಿಂಧೂರ ಮತ್ತು
ಕೆಂಪು ಹೂಗಳನ್ನು ಅರ್ಪಿಸಿ ಮತ್ತು ತುಳಸಿಯನ್ನು ಪ್ರತಿದಿನ ಪೂಜಿಸಿ. ಅಮಾವಾಸ್ಯೆ, ಹುಣ್ಣಿಮೆ, ಮಧ್ಯಾಹ್ನದ ಸಮಯ, ರಾತ್ರಿ ಸಮಯ, ಭಾನುವಾರ, ಶುಕ್ರವಾರ ದಿನಗಳಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು. ಅದರಲ್ಲೂ ದ್ವಾದಶಿ ದಿನದಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂದು ಶಾಸ್ತ್ರಗಳಲ್ಲಿ ಇದೆ. ತುಳಸಿಗೆ ಪ್ರತಿದಿನ ಅಂದರೆ ಭಾನುವಾರದ ದಿನ ಬಿಟ್ಟು ಬೇರೆ ಎಲ್ಲ ದಿನಗಳಲ್ಲಿ ಗಂಗಾಜಲ ಬೆರೆಸಿ ಅರ್ಪಿಸಿದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸುಖ ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತದೆ. ದಿನಾವೂ ದೀಪ ಹಚ್ಚಿ ಪ್ರಾರ್ಥಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಶಕ್ತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುತ್ತದೆ. ಮನೆಗೆ ರಕ್ಷಣೆ ಕೂಡ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ವೀಕ್ಷಣಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.